ನಮಸ್ಕಾರ. ಇವತ್ತು ಗುರುಗೋಚಾರದ ಫಲ ವರ್ಷ ಪೂರ್ತಿಯಾಗಿರ್ತಕ್ಕಂಥ ಜೂನ್ 2ನೇ ತಾರೀಕಿನಿಂದ ಮುಂದಿನ 2027 ಜೂನ್ವರೆಗೆ ಇರತಕ್ಕಂಥ ಗುರುಗೋಚಾರ ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಕನ್ಯಾ ರಾಶಿಗೆ ವಿಶೇಷವಾದ ಏಕಾದಶದಲ್ಲಿ ಗುರು ಬರ್ತಾ ಇದ್ದಾನೆ. ಈ ಗುರು ನಿಮಗೆ ಆರ್ಥಿಕವಾಗಿ ಸಮೃದ್ಧಿಯ ಜೊತೆಗೆ ನಿಮಗೆ ಬಾಂಧತ್ವವನ್ನು ಬೆಳೆಸ್ತಕ್ಕಂಥ ಯೋಗ ಮಾಡ್ತಾನೆ. ಹಣಕಾಸಿನ ಕೊರತೆಯನ್ನು ನೀಗಿಸ್ತಾನೆ. ದಾಂಪತ್ಯದಲ್ಲಿ ಉತ್ತಮವಾದಂಥ ಸಮೃದ್ಧಿಯನ್ನು ಕೊಡ್ತಾನೆ. ಅದರ ಜೊತೆಯಲ್ಲಿ ನಿಮಗೆ ಶನಿ ಮತ್ತು ಗುರುವಿನ ಸಂಯೋಗ, ನಿಮ್ಮ ರಾಶಿಗೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇದೆ. ಕರ್ಮ ಸಂಯೋಗ ಅಂತ ಹೇಳ್ತೀವಿ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ತುಂಬ ನಿಮಗೆ ನಿಯತ್ತಾಗಿ ಅಂದರೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಶನೀಶ್ವರ ಯಾವತ್ತೂ ಶೂದ್ರ ಕ್ಷೇತ್ರವನ್ನು ಪ್ರತಿಪಾದಿಸ್ತಾನೆ. ಹಾಗಾಗಿ ಶೂದ್ರತ್ವವನ್ನು ಹೊಂದಿದವರಂದರೆ ನಿಮ್ಮ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥವ್ರು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಾಯ ಸಹಕಾರ ಮತ್ತು ನಿಮ್ಮ ವೃತ್ತಿಯಲ್ಲಿ ಕೂಡ ಹೆಲ್ಪ್ ಮಾಡ್ತಾರೆ. ಕಾರ್ಖಾನೆಗಳನ್ನು ಅಥವಾ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು, ಯಾವುದೋ ದಿನಸಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಮಾಡ್ತಕ್ಕಂಥವ್ರು, ಜಲ ಸಂಬಂಧಿತವಾಗಿ ಮಾಡ್ತಕ್ಕಂಥ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಉತ್ತಮವಾದಂಥ ಫಲ ಇದೆ. ಆದರೆ ಸ್ವಲ್ಪ ಯಾವುದೋ ಮಾಡಿದರೂ ಕೂಡ ಸ್ವಲ್ಪ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಈ ಗುರುವಿನ ಬಲದಲ್ಲಿ ಸ್ವಲ್ಪ ಕೊರತೆ ಕಾಣ್ತಕ್ಕಂಥ ಯೋಗ ಕಾಣ್ತಾ ಇದೆ. ಯಾಕೆಂದರೆ ನೀರಿಗೆ ಸಂಬಂಧಪಟ್ಟಂಥದ್ದು, ಲಿಕ್ವಿಡ್ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮತ್ತು ಧಾನ್ಯ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮ. ಮತ್ತು ರೈತಾಪಿ ಜನರಿಗೆ ಈ ವರ್ಷದಲ್ಲಿ ಕನ್ಯಾ ರಾಶಿಗೆ ತುಂಬ ಉತ್ತಮವಾದಂಥ ಮಳೆ ಬೆಳೆ ಅಥವಾ ಅವರ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವಂಥ ಯೋಗ ಇದೆ. ಆದರೆ ಸ್ವಲ್ಪ ಏನಾಗುತ್ತೆ, ಈ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇರೋದರಿಂದ ಹೆಂಡತಿ ಅಥವಾ ನಿಮ್ಮ ಸಹಪಾಠಿ, ಗಂಡನಾಗ್ಬೋದು ಹೆಂಡತಿ ಆಗ್ಬೋದು, ಅವರ ಆರೋಗ್ಯದಲ್ಲಿ ಕೊರತೆಗಳು ಬರತಕ್ಕಂಥದ್ದು, ನರಗಳ ಸಂಬಂಧಿತ ದೋಷ ಬರುವಂಥದ್ದು ಅಥವಾ ಶಸ್ತ್ರಕ್ರಿಯೆ ಸಂಬಂಧಿತವಾದಂಥ ಭಯ ಉಂಟಾಗ್ತಕ್ಕಂಥದ್ದು ಇದೆಲ್ಲವೂ ಇರುತ್ತೆ. ಹಾಗಾಗಿ ಈ ರಾಶಿಯವರಿಗೆ 6ನೇ ಮನೆಯಲ್ಲಿ ರಾಹು ಕೂಡ ಸ್ವಲ್ಪ ಅನಾವಶ್ಯಕವಾದಂಥ ರೀತಿಯಲ್ಲಿ ಜಗಳ ಕಲಹ ಜೊತೆಗೆ ಬಂಧತ್ವವನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನ, ಋಣಬಾಧೆಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತಾನೆ. ಅನಾವಶ್ಯಕವಾದಂಥ ರೀತಿಯಲ್ಲಿ ಋಣವನ್ನು ತೆಗೆದುಕೊಳ್ಬೇಡಿ ಕನ್ಯಾ ರಾಶಿಯವರು. ಈ ವರ್ಷ ನಿಮಗೆ ಬೇಕಾಗಿದ್ದು ಗುರುಬಲದ ಫಲ ಇದ್ದೇ ಇದೆ. ಅದರ ನಂತರ ಮತ್ತೆ ವ್ಯಯಕ್ಕೆ ಬರ್ತಾನೆ 1 ತಿಂಗಳು. ಹಾಗಾಗಿ ಆ 1-2 ತಿಂಗಳು ಸ್ವಲ್ಪ ಸಮಾಧಾನವಾಗಿರಿ, ಜನವರಿ 24 ತಾರೀಕುವರೆಗೂ. ಅದರ ನಂತರ ಮತ್ತೆ ನಿಮಗೆ ಗುರು ಉತ್ತಮವಾದಂಥ ಫಲ ಕೊಡ್ತಾನೆ ಅಂತ ಹೇಳ್ತಾ ಕನ್ಯಾ ರಾಶಿ ಭವಿಷ್ಯ ಮುಗಿಸ್ತಾ ಇದೆ.